ನಮ್ಗೆಲ್ರಿಗೂ ಕೂಡ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನುವಂತಹ ಆಸೆ ಇರುತ್ತೆ, ಗುರಿ ಇರುತ್ತೆ. ಆದ್ರೆ ಯಾವ ವಯಸ್ಸಿನಲ್ಲಿ ಹೇಗೆ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ಅನ್ನುವಂಥದ್ದು ಕೆಲವು ಸರಿ ಅರ್ಥ ಆಗೋದಿಲ್ಲ. ಅವರು ಹಠ ಮಾಡ್ತಾರೆ ಅಥವಾ ಹೇಳಿದ್ದು ಕೇಳೋದಿಲ್ಲ, ತಿರುಗುತ್ತರ ಕೊಡ್ತಾರೆ. ಇಂತಹ ಸಂದರ್ಭಗಳನ್ನ ನಮ್ಮ ತಾಯಿ ತಂದೆಯರು ಬಹಳ ಜನ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಸಂಸ್ಕೃತ ಸುಭಾಷಿತ ಒಳ್ಳೆ ಮಾರ್ಗದರ್ಶನ ಮಾಡುತ್ತೆ. ಲಾಲಜೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಜೇತ್ ಪ್ರಾಪ್ತೇ ತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ. ಲಾಲಜೇತ್ ಪಂಚವರ್ಷಾಣಿ, ಈ ಮಕ್ಕಳು ಹುಟ್ಟಿದಾಗ ನಾವು ಮುದ್ದು ಮಾಡಬೇಕು. ಕೆಲವರು ಹೇಳ್ತಾರೆ ಅಯ್ಯೋ ಮುದ್ದು ಮಾಡಿದ್ರೆ ಹಾಳಾಗ್ತಾರೆ ಅಂತ. ಖಂಡಿತವಾಗ್ಲೂ ಮಕ್ಕಳನ್ನು ಮುದ್ದು ಮಾಡಿದ್ರೆ ಹಾಳಾಗೋದಿಲ್ಲ. ಎಲ್ಲಿವರೆಗೆ ಅನ್ನೋದು ಬಹಳ ಮುಖ್ಯ. 5 ವರ್ಷಗಳ ಪರ್ಯಂತ, ಹುಟ್ಟಿನಿಂದ 5 ವರ್ಷಗಳವರೆಗೆ ಮಕ್ಕಳನ್ನ ಮುದ್ದು ಮಾಡಬೇಕು, ಪ್ರೀತಿ ಮಾಡಬೇಕು, ವಾತ್ಸಲ್ಯ ಭರಿತವಾಗಿ ನಾವು ವ್ಯವಹರಿಸಬೇಕು ಅವ್ರ ಜೊತೆಯಲ್ಲಿ. ದಶವರ್ಷಾಣಿ ತಾಡಜೇತ್, 10 ವರ್ಷಗಳ ಪರ್ಯಂತ, 5ರ ನಂತರ ಇನ್ನು 10 ವರ್ಷ ಏನ್ ಮಾಡ್ಬೇಕು ಅಂದ್ರೆ ಅವರು ಯಾವ್ಯಾವ ತಪ್ಪನ್ನು ಮಾಡ್ತಾ ಹೋಗ್ತಾರೋ ಆ ಕ್ಷಣದಲ್ಲೇ ಅವರನ್ನ ತಿದ್ದಬೇಕು. ಅವಾಗ ತಿದ್ಲಿಲ್ಲ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ. ಹಾಗಾಗಿ ದಶವರ್ಷಾಣಿ ತಾಡಯೇತ್, ಅವಾಗ ಅವ್ರನ್ನ ಶಿಕ್ಷಿಸಿ ಅವರು ಮಾಡಿದಂತಹ ತಪ್ಪನ್ನ ತೀಡಿ ನಾವನ್ನ ಬೆಳೆಸ್ಬೇಕಾಗತ್ತೆ. ಪ್ರಾಪ್ತೇತು ಷೋಡಶೇ ವರ್ಷ, 16 ವರ್ಷ ಆಯ್ತು, ಪ್ರೌಢಾವಸ್ಥೆಗೆ ಬಂದ ಆ ಮಗ ಅಥವಾ ಮಗಳು ಪ್ರೌಢಾವಸ್ಥೆಗೆ ಬಂದ್ಲು ಅಂತ ಆದ್ರೆ ಪುತ್ರಂ ಮಿತ್ರವದಾಚರೇತ್, ಅಂತಹ ಮಗನನ್ನ ತನ್ನ ಸ್ನೇಹಿತನಂತೆ ನೋಡ್ಕೊಳ್ಬೇಕು ಅಂತ. ಇಲ್ಲ ಅಂತ ಆದ್ರೆ ಸಮಸ್ಯೆ ಏನಾಗತ್ತೆ ಅಂದ್ರೆ ಬೇರೆ ಕಡೆ ಆಕರ್ಷಿತರಾಗ್ತಾರೆ, ಬೇರೆಯವರು ಯಾರು ಪ್ರೀತಿನ ಮಾತಾಡ್ತಾರೋ ಅವರು ಒಳ್ಳೆಯವರು ಅನ್ನುವಂತಹ ಭಾವ ಮಕ್ಕಳಲ್ಲಿ ಜಾಗೃತ ಆಗತ್ತೆ. ಹಾಗಾಗಿ ಪ್ರೌಢಾವಸ್ಥೆಗೆ ಬಂದ ಮಕ್ಕಳನ್ನ ಪುತ್ರಂ ಮಿತ್ರವದಾಚರೇತ್, ಪ್ರೀತಿಯಿಂದ ಮಿತ್ರನಂತೆ ಅವನನ್ನು ನೋಡ್ಕೊಂಡ್ರೆ, ಈ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ಅಂತಹ ಮಕ್ಕಳು ಒಳ್ಳೆಯ ಪ್ರಜೆಗಳಾಗಿ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ತಂದೆ ತಾಯಿಯಿಂದ ಒಳ್ಳೆಯ ಮಕ್ಕಳಾಗೂ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ.